ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ದೆಹಲಿಗೆ ತೆರಳಿ ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸುತ್ತಿದ್ದಾರೆ. ಈ ಮಧ್ಯೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಇಬ್ಬರು ಭೇಟಿ ಮಾಡಿ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿಯನ್ನ ಅಂತಿಮಗೊಳಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಪರಿಷತ್ ನಾಮ ನಿರ್ದೇಶನ ವಿಚಾರವಾಗಿ ಮಧ್ಯರಾತ್ರಿ ತನಕ ಚರ್ಚೆ ನಡೆದಿದ್ದು, ನನ್ನ ಶಿಫಾರಸಿಗೂ ಮಾನ್ಯತೆ ನೀಡಬೇಕು ಅಂತ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಸೆಪ್ಟೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅಂತೇಳಿ ಮತ್ತೆ ಸಚಿವ ರಾಜಣ್ಣ ಭವಿಷ್ಯವನ್ನ ನುಡಿದಿದ್ದಾರೆ. ನಿನ್ನೆ ಬೆಂಗಳೂರಲ್ಲಿ ಮಾತನಾಡಿದ ರಾಜಣ್ಣ, ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಗೆ ನಾನು ಈಗಲೂ ಬದ್ಧ. ಸುರ್ಜೇವಾಲಾ ಭೇಟಿಗೆ ದೆಹಲಿಗೆ ಹೋಗಬೇಕು ಅಂತಿದ್ದೀನಿ. ಸೆಪ್ಟೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಕೂಡ ನಮ್ಮ ಸುರ್ಜೇವಾಲಾ ಅವ್ರ ಭೇಟಿ ಆಗ್ತೀನಿ, ಡೆಲ್ಲಿಗೆ ಹೋಗೋಣ ಅಂತ ಅನ್ಕೊಂತಾ ಇದ್ದೀನಿ. ಏನು ಅವಶ್ಯಕತೆ ಏನಿಲ್ಲ, ಆದರೂ ಕೂಡ ನಮ್ಮ ಇನ್ಚಾರ್ಜ್ ಕಾರ್ಯದರ್ಶಿ ಅವರು ಇರೋದ್ರಿಂದ ಅವರನ್ನು ಕೂಡ ಭೇಟಿ ಮಾಡಿ ಕೆಲವು ವಿಚಾರಗಳನ್ನ ಅವ್ರ ಗಮನಕ್ಕೆ ಏನಿದೆ ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಮಾರ್ಗದರ್ಶನದಂತೆ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ನನಗೇನು ಕರೆದಿಲ್ಲ. ನಾನು ಇಲ್ಲೇ ಇದ್ರೆ ಭೇಟಿ ಮಾಡ್ತಾ ಇದ್ದೆ. ನಾನು ಇದು ಪೂರ್ವ ನಿಯೋಜಿತ ಪ್ರವಾಸ ಇದ್ದಿದ್ರಿಂದ ನಾನು ಮೊದಲೇ ತಮ್ಮ ವಿರುದ್ಧ ಯಾವುದೇ ದೂರ ಇಲ್ಲ ಇದ್ದೇ ಇರ್ತದೆ. ಇಲ್ಲ ಅಂತ ನಾನು ಅನ್ಕೊಳ್ಳಲ್ಲ. ನಾನೇ ಹೇಳಿರ್ತೀನಿ ಯಾರ್ಯಾರು ದೂರ ಏನೇನು ಹೇಳಿರ್ತಾರೆ ಅಂತ. ಸೆಪ್ಟೆಂಬರ್ ಅಂತ ಹೇಳಿದ್ದೇನಲ್ಲಪ್ಪ, ಆ ಹೇಳಿಕೆಗೆ ಈಗಲೂ ಬದ್ಧ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನವಿಲೆ ಗ್ರಾಮದ ನಾಗೇಶ್ವರನಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿದರು. ಸುಮಾರು 2 ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಪೂಜೆ ಸಲ್ಲಿಸಿ ನಾಗದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ನಾಗರ ನವಿಲೆ ಟ್ರಸ್ಟ್ನ ಅಧ್ಯಕ್ಷ ಸಿದ್ದೇಶ್ ಶಾಸ್ತ್ರಿ ಮಾತನಾಡಿ, ತಂಡೋಲ ಪ್ರಶ್ನೆಯಲ್ಲಿ ಡಿಕೆ ಶಿವಕುಮಾರ್ ಇನ್ನು 3-3.5 ತಿಂಗಳಲ್ಲಿ ಸಿಎಂ ಆಗ್ತಾರೆ ಎಂದಿದ್ದಾರೆ. ಹೇಳೋದಾದ್ರೆ ಅವರು ಗಂಗಾಧರ ಜಗದ್ಗುರು ಒಂದು ಭಕ್ತಿಯಿಂದ ಬಂದು ಪೂಜೆ ಮಾಡಿದ್ದಾರೆ. ಅವರು ನಾವು ಕೂಡ ಒಂದು ತಂಡೋಲ ಪ್ರಶ್ನೆಯನ್ನು ಕೂಡ ಹಾಕ್ತೀವಿ. ಅದರಲ್ಲಿ ತಂಡೋಲ ಪ್ರಶ್ನೆ, ಆ ಪ್ರಶ್ನೆಯನ್ನು ಕೂಡ ನಾವು ಒಂದು ನಮ್ಮ ವೈಯಕ್ತಿಕವಾಗಿ ಪ್ರಶ್ನೆ ಇಟ್ಟಿದ್ವಿ. ಅವರು ಒಂದು 3-3.5 ತಿಂಗಳಲ್ಲಿ 100% ಸಿಎಂ ಆಗ್ತಾರೆ ಅನ್ನೋ ಒಂದು ಅಮ್ಮನವರ ಒಂದು ಪ್ರೇರಣೆ ಆಗಿದೆ, ತಾಯಿ ಪ್ರೇರಣೆ ಕೂಡ ಆಗಿದೆ. ಆಗ್ತಾರೆ ಅನ್ನೋದು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿ ಆಗಿರುವಂತಹ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳ ಜಾಮೀನು ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿದೆ. ಜಾಮೀನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆಯನ್ನ ನಿನ್ನೆ ಪೂರ್ಣಗೊಳಿಸಿರುವಂತಹ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನ ಕಾಯ್ದಿರಿಸಿದೆ. ಲಿಖಿತ ವಾದ ಮಂಡನೆಗೆ 1 ವಾರದ ಅವಕಾಶವನ್ನು ಕೊಟ್ಟಿದ್ದು 10 ದಿನಗಳ ನಂತರ ಸುಪ್ರೀಂ ಕೋರ್ಟ್ ತೀರ್ಪು ನೀಡಬಹುದು ಅನ್ನೋ ನಿರೀಕ್ಷೆ ಇದೆ. ಡೆವಿಲ್ ಶೂಟಿಂಗ್ನಲ್ಲಿದ್ದ ದರ್ಶನ್ಗೆ ಈಗ ಢವ ಶುರುವಾಗಿದೆ. ಇನ್ನೊಂದು ವಾರದಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಈ ಎಲ್ಲ ವಿಚಾರಗಳ ಮಧ್ಯೆ ದರ್ಶನ್ ಇವತ್ತು ಥಾಯ್ಲೆಂಡ್ನಿಂದ ವಾಪಸ್ ಆಗಲಿದ್ದಾರೆ. ಬೆಂಗಳೂರಿಗೆ ಬರ್ತಾ ಇದ್ದಂಗೆ ವಕೀಲರನ್ನ ಭೇಟಿಯಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ತೀರ್ಪು ವ್ಯತಿರಿಕ್ತವಾಗಿ ಬಂದ್ರೆ ಮುಂದೆ ಏನ್ ಮಾಡಬೇಕು ಅಂತ ಹೇಳಿ ಚರ್ಚೆಯನ್ನ ಮಾಡಲಿದ್ದಾರೆ. ಒಂದು ವೇಳೆ ಜಾಮೀನು ರದ್ದಾದ್ರೆ ಮತ್ತೆ 6 ತಿಂಗಳ ಕಾಲ ಬೇಲ್ಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಸದ್ಯ ಇದೇ ಟೆನ್ಷನ್ ದರ್ಶನ್ರನ್ನ ಕಾಡ್ತಾ ಇದೆ. ನಟಿ ರಮ್ಯಾ ಮತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಧ್ವನಿ ಎತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ವಿಚಾರಣೆಯ ಅಂಶಗಳು ಹೊಸ ಆಶಾಕಿರಣ ಮೂಡಿಸಿದೆ ಅಂತ ಎಕ್ಸ್ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ಭಾರತದ ಸಾಮಾನ್ಯ ಜನರಿಗೆ ಸುಪ್ರೀಂ ಕೋರ್ಟ್ ಒಂದು ಆಶಾಕಿರಣ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ಇದೆ ಅಂತ ಬರೆದುಕೊಂಡಿದ್ದಾರೆ. ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಈ ವಾರವೂ ಕರಾವಳಿ, ಮಲೆನಾಡು ಭಾಗದ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಳಿದ ಜಿಲ್ಲೆಗಳಿಗೆ ಸಾಧಾರಣ ಮಳೆಯಾಗಲಿದೆ. ಬೆಂಗಳೂರು ಜಿಲ್ಲೆಗೂ ಯಾವುದೇ ಅಲರ್ಟ್ ಇಲ್ಲ ಅಂತ ಹವಾಮಾನ ಇಲಾಖೆ ವಿಜ್ಞಾನಿ ಲತಾ ಶ್ರೀಧರ್ ನ್ಯೂಸ್ 18ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಲಬುರಗಿ, ಯಾದಗಿರಿ, ರಾಯಚೂರು ಈ ಡಿಸ್ಟ್ರಿಕ್ಟ್ಸ್ ಕೂಡ ಭಾರಿ ಮಳೆ ಬರುವ ಸಾಧ್ಯತೆ ಇದೆ. ಸುತ್ತಮುತ್ತ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ, up to moderate rainfall. Heavy rainfall alert we have not issued. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ತಾಲೂಕಿನಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಇಂದು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ ದ್ವಿತೀಯ ಪಿಯುವರೆಗೆ ಇಂದು ರಜೆ ಘೋಷಣೆ ಮಾಡಿದ್ದಾರೆ. ಸರ್ಕಾರಿ ಅನುದಾನಿತ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ನಿರಂತರ ಮಳೆ ಹಿನ್ನೆಲೆಯಲ್ಲಿ ಕೊಪ್ಪಳದ ಕಿಷ್ಕಿಂಧ ಪ್ರದೇಶ ಇನ್ನಷ್ಟು ಸುಂದರವಾಗಿ ಕಾಣ್ತಾ ಇದೆ. ಮೊದಲೇ ಪ್ರಾಕೃತಿಕವಾಗಿ ಸುಂದರವಾಗಿದ್ದು ಈಗ ಮಳೆಯಿಂದಾಗಿ ಗುಡ್ಡದಲ್ಲಿ ಜಲಧಾರೆ ಕಂಡು ಬಂದಿದೆ. ಅಂಜನಾದ್ರಿ ಬೆಟ್ಟದಲ್ಲಿ ಮೋಡಗಳ ಮಧ್ಯೆ ಇಡೀ ಪರಿಸರ ನೋಡುಗರಿಗೆ ಉಲ್ಲಾಸ ಕೊಡ್ತಾ ಇದೆ.
ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ A1 ಜಗದೀಶ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿಂದ ಆದೇಶವನ್ನ ಹೊರಡಿಸಲಾಗಿದೆ. ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಭಾರತೀನಗರ ಪೊಲೀಸ್ ಠಾಣೆಯಿಂದ ಸಿಐಡಿಗೆ ವರ್ಗಾವಣೆ ಮಾಡಿ ಡಿಜಿಐಜಿ ಸಲೀಂ ಆದೇಶವನ್ನ ಹೊರಡಿಸಿದ್ದಾರೆ. ಶಾಸಕ ಭೈರತಿ ಬಸವರಾಜ್ ಕೂಡ ಇನ್ಮುಂದೆ ಸಿಐಡಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ರಾಜ್ಯಾದ್ಯಂತ ಬಹುಮಹಡಿ ಕಟ್ಟಡಗಳ ನಿವಾಸಿಗಳು ಇನ್ಮುಂದೆ ಆಸ್ತಿ ತೆರಿಗೆಯೊಂದಿಗೆ ಶೇಕಡಾ 1% ಅಗ್ನಿ ಸೆಸ್ ಕಟ್ಟುವುದು ಕಡ್ಡಾಯವಾಗಿದೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಅಗ್ನಿಶಾಮಕ ವಿಧೇಯಕ 2025ಕ್ಕೆ ಸಂಪುಟ ಅಸ್ತು ಎಂದಿದೆ. ಅಗ್ನಿಶಾಮಕ ಇಲಾಖೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಇಂಥದ್ದೊಂದು ತಿದ್ದುಪಡಿಯನ್ನು ತಂದಿದೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. ಮಸೂದೆಗೆ ಅನುಮೋದನೆಯನ್ನು ರಾಜ್ಯ ಸಚಿವ ಸಂಪುಟ ನೀಡಿತು. ಈ ಅನುಬಂಧದಲ್ಲಿ ಅಗ್ನಿಶಾಮಕ ತಿದ್ದುಪಡಿ ವಿಧೇಯಕ 2025ಕ್ಕೆ ಈ ಫೈರ್ ಸೆಸ್ಸನ್ನು ವಿಧಿಸೋದ್ರ ಬಗ್ಗೆ ಇದರಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಟೋಟಲ್ ಫೈರ್ ಸೆಸ್. ಇನ್ನು ಸಂಪುಟ ಸಭೆಯಲ್ಲಿ ಕುನ್ಹಾ ವರದಿ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದ್ದು ಕಾಲ್ತುಳಿತಕ್ಕೆ ಕಾರಣವಾಗಿರುವಂತಹ ಡಿಎನ್ಎ ಆರ್ಸಿಬಿ ಫ್ರಾಂಚೈಸಿ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲು ಕ್ಯಾಬಿನೆಟ್ ನಿರ್ಣಯ ತಗೊಂಡಿದೆ ಅಂತಾನೂ ಎಚ್.ಕೆ. ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. ಬಾಲ್ಯ ವಿವಾಹಗಳಿಗೆ ಕಡಿವಾಣ ಹಾಕಲು ಬಾಲ್ಯ ವಿವಾಹಕ ತಿದ್ದುಪಡಿ ವಿಧೇಯಕ ತರಲು ಸರ್ಕಾರ ಮುಂದಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪ್ರಸ್ತಾವನೆಗೆ ಅನುಮೋದನೆಯನ್ನ ನೀಡಲಾಗಿದೆ. ಬಾಲ್ಯ ವಿವಾಹವನ್ನು ತಡೆಗಟ್ಟೋದರಲ್ಲಿ ಮತ್ತೊಂದು ರೆಡಿಕಲ್ ಚೇಂಜನ್ನು ಮಾಡಿದ್ದೇವೆ. ಸಾಮಾಜಿಕವಾಗಿ ಇಲ್ಲಿಯವರೆಗೆ ಇದನ್ನೇನು ನಾವು ತಪ್ಪಿಸ್ಕೊಂಡು ಹೋಗ್ತಿದ್ರು ಅವರನ್ನು ಸಹಿತ ಈ ವ್ಯಾಪ್ತಿಯೊಳಗೆ ತೆಗೆದುಕೊಂಡು ಬಂದು ಆರ್ಸಿಬಿ ಕಾಲ್ತುಳಿತ ಪ್ರಕರಣದಲ್ಲಿ ಕೆಸಿಎ ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ತೀರ್ಮಾನ ವಿಚಾರಕ್ಕೆ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಆಪಾದಿತರೇ ಇವರು, ಆಪಾದಿತರಾಗಿರುವಂತಹ ಇವರು ಏನ್ ಮಾಡಿದ್ರು ಮಾನ್ಯತೆ ಇಲ್ಲ, ಇವರು ಬೇಕಾದ ಹಾಗೆ ಮಾಡ್ತಾ ಇದ್ದಾರೆ, ಕೋರ್ಟ್ನಲ್ಲಿ ಪ್ರಕರಣ ಇದೆ, ಕೋರ್ಟ್ ಮೇಲೆ ಭರವಸೆ ಇರೋಣ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಲಾಗಿದೆ. ಇನ್ಮುಂದೆ ಪರೀಕ್ಷೆಯ ಪಾಸಿಂಗ್ ಅಂಕವನ್ನ 35ರಿಂದ 33ಕ್ಕೆ ಇಳಿಸಲಾಗಿದೆ. ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆ ಎರಡೂ ಸೇರಿ ಶೇಕಡಾ 33ರಷ್ಟು ಅಂಕಗಳು ಬರಬೇಕು. ಆದರೆ ಆಯಾ ವಿಷಯದಲ್ಲಿ ಕನಿಷ್ಠ ಶೇಕಡಾ 30ರಷ್ಟು ಅಂಕ ಪಡೆದರೆ ಪಾಸ್ ಆಗಲಿದ್ದಾರೆ. ಒಟ್ಟಾರೆ 625 ಅಂಕಗಳಿಗೆ 206 ಅಂಕ ಗಳಿಸಿದ್ರೆ ಉತ್ತೀರ್ಣ ಅಂತ ಘೋಷಣೆ ಮಾಡಲಿದ್ದಾರೆ. ಕರಡು ಅಧಿಸೂಚನೆ ಆಕ್ಷೇಪಣೆ ಸಲ್ಲಿಸಲು 15 ದಿನಗಳ ಕಾಲಾವಕಾಶವನ್ನು ಕಲ್ಪಿಸಲಾಗಿದೆ. ಗ್ರೇಟರ್ ಬೆಂಗಳೂರು ಕಾಯ್ದೆ ಅಡಿ ಭೂ ಸ್ವಾಧೀನಕ್ಕೆ ಹಿನ್ನಡೆಯಾಗಿದೆ. ರಾಜಗೋಪಾಲ ಗೋಪಾಲಕೃಷ್ಣ ಅನ್ನೋರ ರಿಟ್ ಅರ್ಜಿ ವಿಚಾರಣೆ ವೇಳೆ ನೋಟಿಸ್ ಆಧರಿಸಿ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಅರ್ಜಿದಾರರ ಬಿಡದಿ ಜಮೀನಿನ ಸ್ವಾಧೀನಕ್ಕೆ ಅಡ್ಡಿಪಡಿಸದಂತೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ನಗರಾಭಿವೃದ್ಧಿ ಇಲಾಖೆಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದು ಮೇ 15ರಂದು ಕಾಯ್ದೆ ಜಾರಿಯಾಗುವ ಮುನ್ನವೇ ಭೂಸ್ವಾಧೀನ ಮಾಡೋದಕ್ಕೆ ಮಾರ್ಚ್ 12ರಂದು ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಿತ್ತು ಸರ್ಕಾರ. 11,000 ಎಕರೆ ಕಾನೂನು ಬಾಹಿರ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಆರೋಪ ಮಾಡಲಾಗಿತ್ತು. ಜುಲೈ 29ರಂದು ಪ್ರತಿಕ್ರಿಯಿಸುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಕಾಡಿನಲ್ಲಿ ಜಾನುವಾರುಗಳನ್ನು ಮೇಯಿಸಲು ಅರಣ್ಯ ಇಲಾಖೆ ನಿಷೇಧ ಹೇರಿರುವುದಕ್ಕೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ್ದ ಆರಗ ಜ್ಞಾನೇಂದ್ರ, ಬಹುಶಃ ಅರಣ್ಯ ಸಚಿವ ಈಶ್ವರ ಖಂಡ್ರೆಗೆ ಜಾನುವಾರು ಸಾಕಾಣೆಯ ಅರಿವಿಲ್ಲ ಅನಿಸುತ್ತದೆ. ಜಾನುವಾರುಗಳು ಕಾಡಿನ ಮಧ್ಯೆ ಹೋಗಿ ಮೇಯುವುದಿಲ್ಲ, ಕೇವಲ ಹುಲ್ಲು ಇರುವ ಕಾಡಿನಂಚಿನ ಪ್ರದೇಶದಲ್ಲಿ ಮೇಯುತ್ತವೆ. ಜಿಂಕೆಗಳು, ಮಂಗಗಳು, ಹಂದಿಗಳು ಸೇರಿದಂತೆ ಅನೇಕ ಪ್ರಾಣಿಗಳು ಬೆಳೆಗಳನ್ನು ನಾಶ ಮಾಡುತ್ತವೆ. ಇಂತಹ ತಲೆಬುಡವಿಲ್ಲದ ಆದೇಶ ಹಿಂಪಡೆಯಬೇಕು ಅಂತ ಆರಗ ಜ್ಞಾನೇಂದ್ರ ಆಗ್ರಹಿಸಿದ್ದಾರೆ. ಮಹದಾಯಿ ಯೋಜನೆಗೆ ಗೋವಾ ವಿರೋಧ ವಿಚಾರವಾಗಿ ವಿಧಾನಸೌಧದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಗೋವಾ ಸಿಎಂಗೆ ಫೆಡರಲ್ ಸಿಸ್ಟಮ್ ಮೇಲೆ ಗೌರವವಿಲ್ಲ, ಈಗಾಗಲೇ ಟೆಂಡರ್ ಕರೆಯಲಾಗಿದೆ, ಕೆಲಸ ಮಾಡಬೇಕಾಗಿದೆ. ಗೋವಾ ಸಿಎಂ ಹೇಳಿಕೆ ಖಂಡನೀಯ. 28 ಜನ ಸಂಸದರು ಈ ಬಗ್ಗೆ ಮಾತನಾಡಬೇಕು. ಜಲಸಂಪನ್ಮೂಲ ಸಚಿವರ ಸಮಯ ಕೇಳ್ತೀವಿ, ಸಮಯ ಪಡೆದು ಎಂಪಿಗಳನ್ನ ಕರ್ಕೊಂಡು ಹೋಗ್ತೀನಿ. ಇದರಲ್ಲಿ ಜಲಸಂಪನ್ಮೂಲ ಸಚಿವರು ರಾಜಕೀಯ ಮಾಡ್ತಾ ಇಲ್ಲ, ಗೋವಾದವರು ರಾಜಕೀಯ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವಂತಹ ಸಚಿವ ರಾಮಲಿಂಗಾರೆಡ್ಡಿ, ಕೇಂದ್ರ ಸರ್ಕಾರದಿಂದ ಮಹದಾಯಿಗೆ ವಿರೋಧವಿದೆ, ನಮಗೆ ನೀರು ಹಂಚಿಕೆ ಆಗಿದೆ, ಆದರೆ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಡ್ತಾ ಇಲ್ಲ.
ಗೋವಾ ಸರ್ಕಾರ ಕೂಡ ಸಹಕರಿಸ್ತಾ ಇಲ್ಲ. ನಮ್ಮ ಸಂಸದರು ಯಾರೂ ಬಾಯ್ ಬಿಡ್ತಾ ಇಲ್ಲ. ರಾಜ್ಯದ ಜನರು ಇವರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಕೆಲ್ಸಕ್ಕೆ ಬಾರದನ್ನ ಮಾತನಾಡ್ತಾರೆ. ರಾಜ್ಯಕ್ಕೆ ಬೇಕಾಗಿರೋದ್ರ ಬಗ್ಗೆ ಮಾತೇ ಆಡಲ್ಲ. ಮುಂದಿನ ಚುನಾವಣೆಯಲ್ಲಾದ್ರೂ ಬಿಜೆಪಿ ಸಂಸದರಿಗೆ ರಾಜ್ಯದ ಜನರು ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಈಶ್ವರ ಖಂಡ್ರೆ ಕೋನರೆಡ್ಡಿ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಹದಾಯಿ ಯೋಜನೆಗೆ ಗೋವಾ ಸರ್ಕಾರ ಮತ್ತೆ ಖ್ಯಾತೆ ತೆಗೆದಿದೆ. ಈ ಬಗ್ಗೆ ಮಾತನಾಡಿರುವ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಕೇಂದ್ರ ಸರ್ಕಾರ ಗೋವಾದ ಪರವಾಗಿದೆ. 2018ರಲ್ಲಿ 13.42 ಟಿಎಂಸಿ ನೀರು ಕೊಡಬೇಕು ಅಂತ ಮಹದಾಯಿ ನೀರು ನ್ಯಾಯ ಮಂಡಳಿ ಹೇಳಿದೆ. ನಮ್ಮ ರಾಜ್ಯದ ಸಂಸದರು ಪಾರ್ಲಿಮೆಂಟ್ನಲ್ಲಿ ಒತ್ತಾಯ ಮಾಡಬೇಕು, ಸಭಾತ್ಯಾಗ ಮಾಡಬೇಕು. ನೀವು ಈ ರೀತಿ ಮಾಡಲಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ಹೋರಾಟ ಮಾಡ್ತೇವೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ತೀವ್ರ ಹೋರಾಟವನ್ನ ಮಾಡಬೇಕು ಅಂತ ವಾಟಾಳ್ ಹೇಳಿದ್ದಾರೆ. ಇನ್ನು ಮಹದಾಯಿ ಯೋಜನೆಗೆ ಗೋವಾ ಸರ್ಕಾರ ಒಪ್ಪಿಗೆ ಕೊಡದಿದ್ರೂ ಗೋವಾ ತಮ್ನಾರ್ ವಿದ್ಯುತ್ ಯೋಜನೆಗೆ ಕರ್ನಾಟಕ ಸರ್ಕಾರ ಒಪ್ಪಿಗೆ ನೀಡಿರೋದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಗೋವಾ ತಮ್ನಾರ್ ವಿದ್ಯುತ್ ಮಾರ್ಗಕ್ಕೆ ಮಹದಾಯಿ ಯೋಜನೆಗಿಂತಲೂ ಹೆಚ್ಚು ಅರಣ್ಯ ನಾಶವಾಗುವಂತ ಸಾಧ್ಯತೆ ಇದೆ. ಹೀಗಿದ್ರೂ ಕೂಡ ಸರ್ಕಾರ ಸಾಫ್ಟ್ ಕಾರ್ನರ್ ತೋರಿದೆ ಅಂತ ಹೋರಾಟಗಾರರು ಆರೋಪ ಮಾಡಿದ್ದಾರೆ. ಈ ಯೋಜನೆಯಿಂದ 72,000 ಮರ ನಾಶವಾಗುತ್ತೆ. ಆದರೆ ಕರ್ನಾಟಕ ಸರ್ಕಾರ 174.5 ಹೆಕ್ಟೇರ್ ಅರಣ್ಯ ನಾಶವಾದರೂ ಒಪ್ಪಿಗೆಯನ್ನ ಕೊಟ್ಟಿದೆ. ಅಲ್ಲದೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಸಭೆಯಲ್ಲೂ ಅನುಮೋದನೆಯನ್ನ ನೀಡಲಾಗಿದೆ. ಕರ್ನಾಟಕ ಪರಿಸರಕ್ಕೆ ಹಾನಿಯಾದರೂ ಯೋಜನೆಗೆ ಸರ್ಕಾರ ಸಮ್ಮತಿ ನೀಡಿರೋದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರದ ಭ್ರಷ್ಟಾಚಾರ ಕುರಿತು ಶಾಸಕ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಮಾಲೂರು ಕ್ಷೇತ್ರದ ಶಾಸಕ ನಂಜೇಗೌಡ ವಿರುದ್ಧ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಮಾಲೂರು ತಾಲೂಕಿನಲ್ಲಿ 22 ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚಿಸಲಾಗಿದೆ. ಕಂದಾಯ ಇಲಾಖೆ ಪ್ರಾದೇಶಿಕ ಆಯುಕ್ತರು ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ಅಲ್ಲದೆ ಬಡವರಿಗೆ ಭೂಮಿ ಸಿಗ್ತಾ ಇಲ್ಲ, ಉಳ್ಳವರಿಗೆ ಜಮೀನು ನೀಡಲಾಗ್ತಾ ಇದೆ ಅಂತ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಯೂರಿಯಾ ಸಮಸ್ಯೆ ವಿಚಾರವಾಗಿ ಮಾತನಾಡಿರುವಂತಹ ಕೃಷಿ ಸಚಿವ ಚೆಲುವರಾಯಸ್ವಾಮಿ, ಕೇಂದ್ರದಿಂದ ಬರುವಂತಹ ಯೂರಿಯಾ ಗೊಬ್ಬರ ಕಡಿಮೆಯಾಗಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಇವತ್ತು ಸಿಎಂ ದೆಹಲಿಗೆ ಹೋಗ್ತಿದ್ದಾರೆ, ಹೀಗಾಗಿ ಮತ್ತೆ ಪತ್ರ ಬರೀರಿ ಅಂತ ಮನವಿ ಮಾಡಿದ್ದೀನಿ. ಸದ್ಯಕ್ಕೆ ನ್ಯಾನೋ ಯೂರಿಯಾ ಲಭ್ಯವಿದ್ದು ಅದನ್ನು ಕೂಡ ಬಳಸಿ. ಆದಷ್ಟು ಬೇಗ ಕೇಂದ್ರದಿಂದ ತರಿಸಿ ರಸಗೊಬ್ಬರ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 2025ರ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಗಜಪಡೆಯ ಮೊದಲ ಪಟ್ಟಿ ಬಿಡುಗಡೆಯಾಗಿದೆ. 14 ಆನೆಗಳ ಪೈಕಿ 9 ಆನೆಗಳ ಪಟ್ಟಿಯನ್ನ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಬಿಡುಗಡೆ ಮಾಡಿದ್ದಾರೆ. ಮತ್ತಿಗೋಡು ಶಿಬಿರದಿಂದ ಕ್ಯಾಪ್ಟನ್ ಅಭಿಮನ್ಯು, ಭೀಮ, ದುಬಾರೆ ಶಿಬಿರದಿಂದ ಕಂಜನ್, ಧನಂಜಯ, ಪ್ರಶಾಂತ್, ಹೆಣ್ಣಾನೆ ಕಾವೇರಿ, ಬಳ್ಳೆ ಶಿಬಿರದಿಂದ ಮಹೇಂದ್ರ, ಲಕ್ಷ್ಮಿಯನ್ನ ಆಯ್ಕೆ ಮಾಡಲಾಗಿದೆ. ದೊಡ್ಡ ಹರವೆ ಶಿಬಿರದಿಂದ ಏಕಲವ್ಯ ಆನೆ ಆಯ್ಕೆಯಾಗಿದ್ದು ಆಗಸ್ಟ್ 4ರಂದು ಕಾಡಿನಿಂದ ಮೈಸೂರಿಗೆ 9 ಆನೆಗಳು ಬರಲಿವೆ. ರೈತರು ಪರಿಸರ ಸಂರಕ್ಷಕರಿಂದ ಕಬಿನಿ ಉಳಿಸಿ ಕಾಡು ಬೆಳೆಸಿ ಎಂಬ ಅಭಿಯಾನ ಶುರುವಾಗಿದೆ. ಕಬಿನಿ ಉಳಿವಿಗಾಗಿ ಕೇರಳದ ವೈನಾಡು ಯುವಕರು, ಮೈಸೂರು, ಮಡಿಕೇರಿ ಭಾಗದ ಯುವಕರು ಬೈಕ್ ರ್ಯಾಲಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟದ ಅಭಿಯಾನ ಜೋರಾಗಿ ನಡೀತಾ ಇದೆ. ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ಕಬಿನಿ ಹಿನ್ನೀರಿನಲ್ಲಿ ತಲೆಗೆತ್ತಿರುವಂತಹ ಅಕ್ರಮ ರೆಸಾರ್ಟ್ಗಳ ಕುರಿತಂತೆ ನ್ಯೂಸ್ 18 ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಪೋಸ್ಟ್ಗಳನ್ನು ಹಾಕಿ ನೆಟ್ಟಿಗರು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಮೊಟ್ಟೆ ವಿತರಣೆ ಹಿನ್ನೆಲೆ ಮಕ್ಕಳ ಟಿಸಿ ಪಡೆಯಲು ಪೋಷಕರು ಮುಂದಾಗಿರುವಂತಹ ಘಟನೆ ಮಂಡ್ಯದ ಆಲಕೆರೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 122 ಮಕ್ಕಳು ಓದ್ತಿದ್ದಾರೆ. ಅದರಲ್ಲಿ 60ಕ್ಕೂ ಹೆಚ್ಚು ಮಕ್ಕಳ ಟಿಸಿ ಪಡೆಯಲು ಪೋಷಕರು ಮುಂದಾಗಿದ್ದಾರೆ. ಈಗಾಗಲೇ 45 ಮಕ್ಕಳ ಟಿಸಿಗೆ ಪೋಷಕರು ಅರ್ಜಿ ಹಾಕಿದ್ದಾರೆ. ಈ ಹಿಂದೆ 2017ರಲ್ಲೂ ಕೂಡ ಮೊಟ್ಟೆ ವಿತರಣೆಗೆ ಗ್ರಾಮಸ್ಥರು ನಿರಾಕರಿಸಿದ್ರು. ಶಾಲೆಯ ಕೂಗಳತೆ ದೂರದಲ್ಲೇ ವೀರಭದ್ರೇಶ್ವರ ದೇಗುಲ ಇದೆ. ಹೀಗಾಗಿ ಗ್ರಾಮಸ್ಥರು ಮೊಟ್ಟೆ ವಿತರಣೆಯನ್ನ ನಿರಾಕರಿಸಿದ್ರು. ಈಗ ಇದೇ ಶಾಲೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಮಕ್ಕಳು ಹೆಚ್ಚಾಗಿ ಇರೋದ್ರಿಂದ ಟಿಸಿ ಪಡೆದು ಬೇರೆ ಕಡೆ ಸೇರಿಸಲು ಪೋಷಕರು ನಿರ್ಧರಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಕೇರಳ ವ್ಯಕ್ತಿ ಸಾವಿನ ಕೇಸ್ ಸಂಬಂಧ ಈಗ ತಂದೆ ಸಾವಿನ ಬಗ್ಗೆ ಮಗ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. 2018ರಲ್ಲಿ ಕೇರಳದ ಕೆಜೆ ಜಾಯ್ ಅನ್ನೋರು ಅಪಘಾತದಲ್ಲಿ ಮೃತಪಟ್ಟಿದ್ರು. ಈಗ ಅವರ ಸಾವಿನ ಬಗ್ಗೆ ಮಗ ಅನೀಶ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಗುಹೆಯಲ್ಲಿ ಪತ್ತೆಯಾದ ರಷ್ಯಾ ಮಹಿಳೆ ಮತ್ತು 2 ಮಕ್ಕಳನ್ನ ತಕ್ಷಣವೇ ಗಡೀಪಾರು ಮಾಡುವ ಕ್ರಮವನ್ನ ಹೈಕೋರ್ಟ್ ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ. ಮಹಿಳೆಯ ಪತಿ ಸಲ್ಲಿಸಿದ ರಿಟ್ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. 2 ವಾರದಲ್ಲಿ ನಿಲುವು ತಿಳಿಸುವಂತೆ ಸೂಚಿಸಿ ವಿಚಾರಣೆಯನ್ನ 2 ವಾರಗಳ ಕಾಲ ಮುಂದೂಡಿದೆ.
ಕೆಜಿಎಫ್ ಸಿನಿಮಾ ಸ್ಫೂರ್ತಿಯಿಂದ ಹಣ ಸಂಪಾದನೆ ಮಾಡೋಕೆ ಮನೆ ಬಿಟ್ಟು ಹೋಗಿದ್ದ ಬಾಲಕ ಆಧಾರ್ ಕಾರ್ಡ್ಗಾಗಿ ವಾಪಸ್ ತವರಿಗೆ ಮರಳಿದ್ದಾನೆ. ಕಲಬುರಗಿಯ ಕಾವೇರಿ ನಗರದ ಫಿನಿಕ್ಸ್ ಶರಣಪ್ಪ ಅನ್ನೋರ ಪುತ್ರ ಮುಂಬೈಗೆ ತೆರಳಿದ. ಮುಂಬೈನ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಈತ ಹೋಟೆಲ್ನಲ್ಲಿ ಕೆಲಸ ಮಾಡಿ ಗಳಿಸಿದ್ದ ಹಣವನ್ನ ಬ್ಯಾಂಕ್ನಲ್ಲಿ ಜಮಾ ಮಾಡೋಕೆ ಮುಂದಾಗಿದ್ದ. ಆದರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಬೇಕು ಅಂದಿದ್ದರಿಂದ ವಾಪಸ್ ಬಂದಿದ್ದಾನೆ. ಬಳಿಕ ಆಧಾರ್ ಕಾರ್ಡ್ನಲ್ಲಿದ್ದ ತಂದೆಯ ಮೊಬೈಲ್ ನಂಬರ್ ಚೇಂಜ್ ಮಾಡೋಕೆ ಮುಂದಾಗಿದ್ದಾನೆ. ಈ ವೇಳೆ ತಂದೆಗೆ ಒಟಿಪಿ ಕೇಳೋದಕ್ಕೆ ಫೋನ್ ಮಾಡಿದಾಗ ಮಗ ಸಿಕ್ಕಿದ್ದು ಕೂಡಲೇ ಶರಣಪ್ಪ ಬೆಂಗಳೂರಿಗೆ ಬಂದು ಮಗನನ್ನ ವಾಪಸ್ ಕಲಬುರಗಿಗೆ ಕರ್ಕೊಂಡು ಹೋಗಿದ್ದಾರೆ. ಕಾರ್ಖಾನೆ ಆವರಣದಲ್ಲಿರುವ ಕೆರೆಗೆ ಜಾನುವಾರುಗಳನ್ನು ನುಗ್ಗಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 9 ಜನ ಹೋರಾಟಗಾರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೊನ್ನೆ ಪ್ರತಿಭಟನೆ ನಡೆಯುತ್ತಿದ್ದಾಗ ಬಿಎಸ್ಟಿಪಿಎಲ್ ಕಾಂಪೌಂಡ್ನೊಳಗೆ ನೂರಾರು ದನಗಳು ನುಗ್ಗಿಸಿದವರ ವಿರುದ್ಧ ಕೇಸ್ ದಾಖಲಾಗಿದೆ. ಚಾಮರಾಜನಗರದ ಕಾಡಂಚಿನ ಗ್ರಾಮ ಜೀರಿಗೆ ಗದ್ದೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ಕೊಟ್ಟಿದ್ದಾರೆ. ಜೀರಿಗೆ ಗದ್ದೆಯ ಗಿರಿಜನ ಆಶ್ರಮ ಶಾಲೆಗೆ ಭೇಟಿ ನೀಡಿ ಜನರ ಅಳಲನ್ನ ಆಲಿಸಿದ್ದಾರೆ. ಉಡುಪಿ ಜಿಲ್ಲೆ ಮರವಂತೆಯ ವರಾಹ ದೇವಸ್ಥಾನದಲ್ಲಿ ಕರ್ಕಾಟಕ ಅಮಾವಾಸ್ಯೆ ಜಾತ್ರೆ ಸಂಭ್ರಮ ಜರುಗಿದೆ. ಮಳೆ ನಡುವೆ ಜಿಲ್ಲೆಯ ವಿವಿಧೆಡೆಗಳಿಂದ ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು. ಕೆಲವರು ಸಮುದ್ರ ಮತ್ತು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಸಮರ್ಪಣೆಯನ್ನ ಮಾಡಿದ್ದಾರೆ.